ಟಂಟಡಾನ್ ಇವತ್ತು ನನ್ನ ಡ್ರೆಸ್ಸಿಂಗ್ ರೂಮ್ನ ಅಥವಾ ಡ್ರೆಸ್ಸಿಂಗ್ ಟೇಬಲ್ದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೇಗೆಲ್ಲ ಇಟ್ಕೊಂಡಿದ್ದೀನಿ ಎಲ್ಲದನ್ನು ಕಂಪ್ಲೀಟ್ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾಯಪ್ಪಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಏನಪ್ಪ ಹಿಂಗೆ ಕುತ್ಕೊಂಡಿದ್ದೀನಿ ಅಂದರೆ, ಸೊ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ತುಂಬ ಮೆಸ್ಸಿ ಆಗಿದೆ. ಈವೆಂಟು, ಊರಿಗೆ ಹೋಗೋದು, ಮನೆಗೆ ಬರೋದು ಅಂತ ಹೇಳಿ ಎಲ್ಲ ಅಲ್ಲಲ್ಲೇ ಹಾಕೋದು ಎಲ್ಲ ಆ ಥರ ಆಗೋಗಿತ್ತು. ಸೊ ಹಾಗಾಗಿ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ. ಸೊ ಏನು ಮಾಡ್ತೀನಿ, ಏನು ಫಸ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಡ್ತೀನಿ ನನ್ನ ಪ್ರೆಸೆಂಟ್ ಸಿಚುಯೇಷನ್ ಯಾವ ಥರ ಇದೆ ಅಂತ ಹೇಳಿ ಡ್ರೆಸ್ಸಿಂಗ್ ಟೇಬಲ್ದು. ಸೊ ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಏನಂದ್ರೆ ಇಲ್ಲಿ ನೋಡಿ, ನನ್ನ ಮಗಳದ್ದು ಬಳೆ ಈ ಥರ ಇಟ್ಟಿದ್ದೀನಿ. ಆ್ಯಕ್ಚುಲಿ ಬಾಕ್ಸ್ ಇದೆ. ಸೊ ಮೊನ್ನೆ ಅವಳದು ಈವೆಂಟ್ ಇತ್ತಲ್ಲ, ಅದಕ್ಕೆ ಯಾವುದೋ ಬಾಕ್ಸ್ ಸಿಕ್ತೆ. ಸೊ ಬ್ಯಾಂಗಲ್ ಬಾಕ್ಸನ್ನೇ ತಗೊಂಡೋದೆ. ಸೊ ಸುಮಾರಿದೆ ಬ್ಯಾಂಗಲ್ ಅವಳದು. ಸೊ ತೋರಿಸ್ತೀನಿ ಯಾವ್ಯಾವ ಥರ ಕತೆ ಆಗಿದೆ ಅಂತ. ಸೊ ಒಂದ್ಸಲ ಮೇಲ್ ನೋಡ್ಕೊಬನ್ನಿ. ಸೊ ನನ್ನ ಡ್ರೆಸ್ಸಿಂಗ್ ಟೇಬಲ್ ಒಂಥರ ಈ ಥರ ಆಗೋಗಿದೆ. ಸೊ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಎಲ್ಲದು ಅದ್ರ ಮೇಲೆ ಇದೆ. ಸೊ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಔಟ್ಫಿಟ್ ಯಾವ ಥರ ಬರುತ್ತಂತ ಗೊತ್ತಿಲ್ಲ. ಸೊ ರೆಡಿ ಮಾಡ್ಕೊಳ್ಳೋಣ ಒಂದೊಂದೇ, ಆಯಿತಾ? ಸೊ ಫಸ್ಟ್ ಈಗ ಬ್ಯಾಂಗಲ್ನ ಸೆಟ್ ಮಾಡ್ಕೊಳ್ಳೋಣ. ಸೊ ಇದು ನಾನು ಮೊನ್ನೆ ಅವಳು ಈವೆಂಟಿಗೆ ತಗೊಂಡೋಗಿದ್ದು. ಸೊ ಎಲ್ಲ ಇದನ್ನೇ ಹಾಕ್ಕೊಂಡೋಗಿದ್ದೆ. ಸೊ ಮಿರರು, ಕ್ಲಿಪ್ ಬಾಕ್ಸು, ಐ ಶ್ಯಾಡೋ ಪ್ಯಾಲೆಟ್, ಸೊ ಯಾರ್ದು ಬಂದಿದೆ. ಸೊ ಡ್ಯಾನ್ಸ್ ಕ್ಲಾಸಲ್ಲಿ ವಿಚಾರಿಸಿ ಕೊಟ್ಟುಬಿಡ್ಬೇಕು. ಸೊ ಹೆಣ್ಮಕ್ಳಂದರೆ ಹೀಗೆ. ಸೊ ಏನು ಮಾಡೋಕ್ಕೋಗಲ್ಲ. ಇವಾಗ ನನ್ನ ಮಗು ಆದಮೇಲೆ ನಾನು ಒಂದು ಪೌಡ್ರು ಸಹ ಹಾಕ್ತಿರ್ಲಿಲ್ಲ. ಸೊ ಈಗ ಅವಳದು ಡ್ಯಾನ್ಸ್ ಕ್ಲಾಸಿಗೆಲ್ಲ ಸೇರಿಸಿದ್ಮೇಲೆ, ಸ್ಕೂಲಿಗೆ ಸೇರಿಸಿದ್ಮೇಲೆ ಆಲ್ಮೋಸ್ಟ್ ಅವಳದೇ ಥಿಂಗ್ಸ್ ಇರೋದು, ನಂದೇನು ಥಿಂಗ್ಸ್ ಇಲ್ಲ ಇದರಲ್ಲಿ. ಅವಳದೇ ಕ್ರೀಮು, ಪೌಡರ್ಸು, ನನ್ನೊಂದು ಈ ಥರದೊಂದು 2-3 ಪ್ರಾಡಕ್ಟ್ ಇರ್ಬೋದು ಅಷ್ಟೇ, ಬಿಟ್ಟರೆ ಮತ್ತು ಉಳಿದಿದ್ದೆಲ್ಲ ಅವಳದೇ. ಸೊ ಹೇಗೆ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿ ಫೈನಲ್ ಔಟ್ಫಿಟ್ ತೋರಿಸ್ತೀನಿ. ಯಾಕಂದರೆ ಇದು ಫುಲ್ಲು ತೋರಿಸ್ಬೇಕು ಅಂದರೆ ನಿಮಗೆ ನಾನಿದು ಆ್ಯಕ್ಚುಲಿ ಒಂದು 6 to 7 hours ಆಗುತ್ತೆ. ಸೊ ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ತೋರಿಸ್ತೀನಿ ಹೇಗೆ ಎಲ್ಲ ಆರ್ಗನೈಸ್ ಮಾಡ್ತೀನಿ. ಸೊ ಯಾವ್ಯಾವ ಪ್ಲೇಸಲ್ಲಿ ಏನೇನು ಇಡ್ತೀನಿ ಅಂತ ಹೇಳಿ, ಆಯಿತಾ? ಹೆಂಗಿದೆ ಸೆಟ್ಟು? ಆ್ಯಕ್ಚುಲಿ ಇದನ್ನು ನಾನು ತಗೊಂಡು ಪೋಣಿಸಿರೋದು. ಇನ್ನೊಂದು ಇದು ನನ್ನ ಮಗಳದ್ದು. ಹೇಗಿದೆ? ಎಲ್ಲ ಗೊತ್ತಾ, ಸ್ಮಾಲ್ ಜುಮ್ಕಿ ಬರುತ್ತಲ್ಲ, ಸೊ ಇದನ್ನು ಫುಲ್ಲು ಆರ್ಗನೈಸ್ ಮಾಡಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತೀನಿ, ಆಯಿತಾ? ಒಂದಿಷ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹೇಗೆ ಸೆಟ್ ಮಾಡ್ತೀನಿ ಅದರೊಳಗೆ ಅಂತ ತೋರಿಸ್ತೀನಿ.
ಈಗ ಫುಲ್ಲು ಸೆಟ್ ಆಗಿದೆ. ಸೊ ಹೇಗೆ ಏನೇನು ಆರ್ಗನೈಸ್ ಮಾಡಿದ್ದೀನಿ, ಹಾಗೆ ನನ್ನ ಮಗಳದ್ದು ಏನೇನು ಕಲೆಕ್ಷನ್ ಇದೆ ಎಲ್ಲ ತೋರಿಸಿನ ಒಟ್ಟಿಗೆ. ಸೊ ಬನ್ನಿ 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 ಬನ್ನಿ. ಸೊ ಡ್ರೆಸ್ಸಿಂಗ್ ಟೇಬಲ್ ಓಪನ್ ಮಾಡೋಣ. ಸೊ ಆಲ್ಮೋಸ್ಟ್ ನನಗೆ 3 ಅವರ್ ಆಗಿದೆ ಸೇರ್ಸೋಕ್ಕೆ, ಪ್ರತಿಯೊಂದು ಐಟಮ್ನ ಒರೆಸಿ ಸೇರಿಸಿ. ಸೊ ತೆಗಿಯೋದು ಈಸಿ, ಹೇಳ್ತಾರಲ್ಲ ತೆಗ್ದ್ಮೇಲೆ ಹಾಗೆ ಇಡಬೇಕು. ಸೊ ಹಾಗಿಲ್ಲ ಅಂದರೆ ನಮ್ಮದು 3 ಅವರ್ಸ್ ವೇಸ್ಟ್ ಆಗುತ್ತೆ. ನಂದು ಹಾಗೆ ಆಗಿದೆ. ಸೊ ಟಣ್. ಸೊ ಅವಾಗ ಹೇಗಿತ್ತು ಈಗ ಹೇಗಿದೆ ಸೊ ನೋಡ್ತಾ ಇರ್ಬೋದು. ಸೊ ಮೇಯ್ನ್ ನಾನು ಮೇಲೆ ಒಂದು ಸ್ಟೆಪ್ ಇದೆ, ಸೊ ಅಲ್ಲಿ ನೋಡ್ತಾ ಇರ್ಬೋದು. ಆ ಸ್ಟೆಪ್ಪಲ್ಲಿ ಹೇರ್ ಡ್ರೈಯರ್ ಇಟ್ಟಿದ್ದೀನಿ, ಮತ್ತೆಲ್ಲೂ ಇಡೋಕ್ಕೂ ಜಾಗ ಇಲ್ಲ. ಸೊ ಇನ್ನೊಂದು ತೋರಿಸ್ಬಿಡ್ತೀನಿ. ಫಸ್ಟ್ ಇದನ್ನು ತೋರ್ಸೋಕ್ಕಿಂತ ಮುಂಚೆ ಇದರಲ್ಲಿ ಸೊ ಅವಳದು ಹೇರ್ ಆಕ್ಸೆಸರೀಸ್ ಇಟ್ಟಿದ್ದೀನಿ. ಸೊ ಜಡೆಗಳು, ಆ್ಯಕ್ಚುಲಿ ಇದನ್ನು ಪ್ಯಾಕ್ ಮಾಡಿ ಇಡಬೇಕು. ಸೊ ಇದರಲ್ಲಿ ಅವಳದು ಸಂಡೇ ಇನ್ನೊಂದು ಈವೆಂಟ್ ಇದೆ, ಹಾಗಾಗಿ ನಾನು ಇಡ್ತಾ ಇಲ್ಲ. ಇವಳದು ಜಡೆ ಈ ಥರದೊಂದು ಜಡೆ ಇದೆ. ಸೊ ಇದು ತುಂಬ ಚೆನ್ನಾಗಿದೆ, ಏನಿಲ್ಲ ಜಸ್ಟ್ ಹೀಗೆ ಫಿಕ್ಸ್ ಮಾಡೋದಷ್ಟೇ. ಸೊ ತುರುಬಾಗಿ ಚೆಂದ ಕಾಣುತ್ತೆ. ಸೊ ಕ್ವಿಕ್ಕಾಗಿ ಹೇರ್ ಸ್ಟೈಲ್ ಮಾಡ್ಕೋಬೋದಾದರೆ. ಸೊ ಭಾರನೂ ಬರಲ್ಲ ನಿಮಗೆ. ಸೊ ಇದೊಂದಿದೆ. ಸೊ ಇದೆಲ್ಲ ಜಡೆ ಹೂಗಳು, ಇದೊಂದು ಜಡೆ ಇದೆ, ಹಾಗೆ ಈ ಥರದೊಂದು ಜಡೆ ಇದೆ, ಹಾಗೆ ಹೇರ್ ಪಿಲ್ಲೆ. ಸೊ ಇಷ್ಟು ಇದ್ರೊಳಗೆ ಹಾಕಿಟ್ಟಿದ್ದೀನಿ. ಆ್ಯಕ್ಚುಲಿ ನಾಡ್ದು ಸಂಡೇ ಒಂದು ಶಿವರಾತ್ರಿಗೊಂದು ಈವೆಂಟ್ ಇದೆಯಲ್ಲ, ಹಾಗಾಗಿ ಇಲ್ಲಾದರೆ ಇದನ್ನು ಫುಲ್ಲು ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಇಡಬೇಕಾಗತ್ತೆ. ಆ್ಯಕ್ಚುಲಿ ಎಲ್ಲ ಒಂದು ಈವೆಂಟ್ ಆದ ಕೂಡಲೇ ವಾಶ್ ಮಾಡಿಡಬೇಕು. ಮೊನ್ನೆ ಈವೆಂಟ್ ಆದಮೇಲೆ ವಾಶ್ ಮಾಡಿಲ್ಲ ನಾನು. ಸೊ ದಟ್ ನಾಡ್ದು ಒಂದು ಈವೆಂಟ್ ಇದೆ ಅಂತೇಳಿ. ಸೊ ಇದನ್ನು ಇಲ್ಲಿ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಓಪನ್ ಮಾಡೋಣ. ಸೊ ಫಸ್ಟ್ ಹೊರಗಡೆ ತೋರಿಸ್ಬಿಡ್ತೀನಿ ನಾನು. ಹೊರಗಡೆ ಅವಳದು ಸನ್ಸ್ಕ್ರೀನ್ ಲೋಷನ್, ಅಂದರೆ ಕ್ವಿಕ್ಕಾಗಿ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಸಿಗಬೇಕಾಗತ್ತಲ್ವ. ಸೊ ಹಾಗಾಗಿ ಅವಳದು ಲೋಷನ್ ಕ್ಯಾಬಿನೆಟು, ಅವಳದು ಸನ್ಸ್ಕ್ರೀನ್ ಆಗಲಿ, ಹಾಗೆ ಸೆಬಾಮೆಡು. ಸೊ ಸನ್ಸ್ಕ್ರೀನು 2-3 ಯೂಸ್ ಮಾಡ್ತೀನಿ. ಈಗ ಎಟ್ ಪ್ರೆಸೆಂಟು ಲೋಟಸ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಸೆಬಾಮೆಡು ಫೇಸ್ ಕ್ರೀಮ್ ಖಾಲಿಯಾಗಿದೆ. ಸೊ ಸೆಬಾಮೆಡು ನನ್ನ ಪ್ರಕಾರ ಎಲ್ಲೂ ಸಿಗ್ತಾ ಇಲ್ಲ. ಸೊ ಈಗ ಆರ್ಡ್ರ್ ಮಾಡಿದ್ರೆ ಒಂದು 15 ಡೇಸ್ ಬ್ಯಾಕ್ ಬಿಡ್ತಾರೆ. ಸೊ ಹಾಗಾಗಿ ಅವಳಿಗೆ ಡರ್ಮಾಡಿಯೋರ್ದು ಫೇಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಅವಳದು ಡೈಲಿ ರೊಟೀನು. ಇನ್ನು ಇದು ಬಂದು ನಂದು ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು, ಕಾಣ್ತಾ ಇದೆಯಲ್ಲ. ಸೊ ಇದು ಬಂದು ಇದು ನನ್ನ ಡೈಲಿ ಲೋಷನ್ಸು, ಹಾಗೆ ಒಂದು ವ್ಯಾಸ್ಲಿನು, ಒಂದು ಕುಂಕುಮ. ಯಾರ ಫೋಟೋ ಇದೆ ನೋಡಿ. ಸೊ ಇದನ್ನು ಡೈಲಿ ಬೇಸಿಕಲ್ಲಿ, ಯಾಕಂದರೆ ಇದು ಲಿನ್ ಕುಂಕುಮ ಅಲ್ಲ, ಜಸ್ಟ್ ಬಾಕ್ಸ್ ಅಷ್ಟೇ. ಪ್ರತಿಯೊಂದು ಸಲನೂ ನಾನು ದೇವ್ರ ಮನೆಗೆ ಹೋಗೋಕ್ಕಾಗಲ್ಲ ಕುಂಕುಮ ಇಡೋಕ್ಕೆ. ಸೊ ಸಣ್ಣ ರೀಸನ್ಸು, ಸೊ ನಾನ್ ವೆಜ್ ತಿಂದಿರ್ತೀನಿ. ಸೊ ಎಲ್ಲೋ ಹೋಗಿ ಬಂದುಬಿಟ್ಟು ನನಗೆ ದೇವ್ರ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಆಚೆ ಹೋಗ್ಬೇಕಾದ್ರೆ ಕುಂಕುಮ ಇಡೋ ಅಂಥದ್ದು ನಾನು. ಸೊ ಹಾಗಾಗಿ ಅದಿಷ್ಟನ್ನ ಇಟ್ಟಿದ್ದೀನಿ, ಕ್ವಿಕ್ಕಾಗಿ ಸಿಗಬೇಕು, ಇಲ್ಲ ಹಾಕೆಲ್ಲ ತೆಗಿಲಿಕ್ಕಾಗಲ್ಲ ಅಂಥೇಳಿ. ಇನ್ನು ಇಲ್ಲಿ ಬಂದರೆ ಸೊ ಇದಿಷ್ಟು ಫಸ್ಟು ರೋವಲ್ಲಿ ಏನೇನು ಇಟ್ಟಿದ್ದೀನಿ ತೋರಿಸ್ಬಿಡ್ತೀನಿ. ಇದರಲ್ಲಿ ಫಸ್ಟ್ ಒನ್ನು ಹೇರ್ ಸ್ಪ್ರೇ ಇಟ್ಟಿದ್ದೀನಿ. ಸೊ ಅಂದರೆ ಹೇರ್ ಸೆಟ್ಟಿಂಗ್ ಸ್ಪ್ರೇ ಯಾವಾಗಲೂ ಯೂಸ್ ಮಾಡಲ್ಲ, ನನ್ನ ಮಗಳಿಗೆ ಈವೆಂಟ್ಗಳು, ಸ್ಕೂಲಲ್ಲಿ ಫಂಕ್ಷನ್ ಇದ್ದಾಗ. ಇದು ನನ್ನ ಸನ್ಸ್ಕ್ರೀನ್ ಆಗಿರುತ್ತೆ, ಸೊ ಫಾಕ್ಸ್ ಸ್ಟೈಲ್ ಅವ್ರದ್ದು. ಹಾಗೆ ಕುಂಕುಮಗಳು, ಡೈಲಿ ಬೇಸಸ್ ಲೋಷನ್ಸ್ಗಳು ನನ್ನದೇ ಒಂದಿಷ್ಟು ಕ್ಯಾಬಿನೆಟ್, ಅದು ನನ್ನ ಮಗಳದಲ್ಲ. ಸೊ ಇದು ಬಂದು ಇನ್ನೊಂದು ಬಾಡಿ ಸನ್ಸ್ಕ್ರೀನ್ ಲೋಷನು ನಂದು. ಸೊ ಅದು ಬಿಟ್ಟರೆ ಇದು ಫಾಕ್ಸ್ ಸ್ಟೈಲ್ ಅವ್ರದ್ದು ಮಾಯ್ಶ್ಚರೈಸೇಷನ್ನು. ಸೊ ಇದಿಷ್ಟು. ಅದು ಬಿಟ್ಟರೆ ಮತ್ತೇನಿಲ್ಲ. ಇದೊಂದು ನನ್ನ ಮಮ್ಮಿದೊಂದು ಕ್ರೀಮು. ಸೊ ಅದು ಬಿಟ್ಟರೆ ಇನ್ನು ಕೆಳಗಡೆ ಬಂತು ಅಂದರೆ ಫುಲ್ಲು ನನ್ನ ಮೇಕಪ್ ರೊಟೀನ್ ಆಗಿರುತ್ತೆ. ಸ್ವಲ್ಪ ಝೂಮ್ ಮಾಡೇ ತೋರಿಸ್ಬಿಡ್ತೀನಿ. ಸೊ ಇದು ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ಲಿಪ್ಟಿಕ್ ಆಗಲಿ, ನನ್ನ ಏನು ಹೇಳ್ತಾರೆ ಫೌಂಡೇಶನ್ನು, ಹಾಗೆ ಲಿಪ್ ಕೇರು, ಐ ಶ್ಯಾಡೋ, ಹಾಗೆ ಏನು ಹೇಳ್ತಾರೆ ಮಸ್ಕಾರ, ನೈಲ್ ಪಾಲಿಶು, ಹಾಗೆ ಇದೊಂದು ನೋಡಿ ಮೇಕಪ್ ರಿಮೂವರ್ ಕ್ರೀಮ್. ಸುಮಾರು ಜನ ಕೇಳ್ತಾರೆ ಮೇಕಪ್ ರಿಮೂವರ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಹೇಳಿ. ಸೊ ನಾನು ಫಾಕ್ಸ್ ಸ್ಟೈಲ್ ಅವ್ರದ್ದೇ ಯೂಸ್ ಮಾಡುವಂಥದ್ದು. ಸೊ ಇದಿಷ್ಟು. ಹಾಗೆ ಸನ್ಸ್ಕ್ರೀನ್ ಇಲ್ಲೂ ಒಂದಿದೆ, ಹಾಗೆ ಇದು ನೈಲ್ ರಿಮೂವರು,
ಅದು ಬಂತು ಅಂದರೆ ಸೊ ನೆಕ್ಸ್ಟು ಐ ಶಾರ್ ಪ್ಯಾಲೆಟು ಹಾಗೆ ಲ್ಯಾಕ್ಮಿ ಅವ್ರದ್ದು ಪೌಡ್ರು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಈ ಕ್ಯಾಬಿನೆಟ್ ಆಯಿತು. ಸೊ ನನ್ನ ಹತ್ರ ಜಾಸ್ತಿ ಏನು ಐಟಮ್ ಇಲ್ಲ, ಇರೋದ್ರನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದರೆ ಥರ್ಡ್ ಒನ್ನು. ಇನ್ನು ಥರ್ಡ್ ಒನ್ನಲ್ಲಿ ಬಂದು ಇದಿಷ್ಟು ಏನು ಹೇಳ್ತಾರೆ ಕೋಮ್ ಬಾಕ್ಸು, ಹಾಗೆ ಒಂದಿಷ್ಟು ಮೇಕಪ್ ಬ್ರಷ್ಗಳಿದೆ. ಇದು ಬಂತು ಅಂದರೆ ನೆಕ್ಸ್ಟು ಜ್ಯುವೆಲರ್ಸಿಗಳು ಈಗ ರೀಸೆಂಟಾಗಿ ತೊಗೊಂಡಿರೋದು. ಸೊ ಇದೊಂದು ಬಫ್ಫು, ಪೌಡರ್ ಬಫ್ಫು. ಸೊ ಇದು ನೋಡಿ ಈ ಥರ ಜ್ಯುವೆಲರ್ ಬಾಕ್ಸ್ ಇದು. ಸೊ ಇದರಲ್ಲಿ ಒಂದು ಮಾಟಿ ಇದೆ. ಸೊ ನಾನು ಜಾಸ್ತಿ ಕಲೆಕ್ಷನ್ಸ್ ಇಟ್ಕೊಂಡಿಲ್ಲ ಹೇಳ್ದಾಗಲೇ. ಇದೊಂದು ಮಾಟಿ ಕಲೆಕ್ಷನು, ಒಂದು ಜುಮ್ಕಾ ಕಲೆಕ್ಷನ್ ಇದೆ. ಇದೆಲ್ಲ ಆ್ಯಕ್ಚುಲಿ ಸೆಟ್ ವೈಸು, ಅಂದರೆ ನಿಮಗೆ ಏನು ಬರುತ್ತೆ ಅದರಲ್ಲಿ ಸರಗಳು ಅವಾಗ ತೋರಿಸಿದ್ನಲ್ಲ ಅದೇ ಸೆಟ್ ಇದು. ಸೊ ಈ ಥರದೊಂದು. ಸೊ ಇದು ಎಕ್ಸ್ಟ್ರಾ ಫಿಟ್ಟಿಂಗು. ಇದರಲ್ಲಿ ಫುಲ್ ಏನಿದೆ ಅಂದರೆ ಇದರಲ್ಲಿ ಫುಲ್ಲು ಹೇರ್ ಪಿನ್ನು, ಹೇರ್ ಕ್ಲಿಪ್ಸು, ಸೊ ಯು ಪಿನ್ನು ಅದೇಗಳೇ ಇರೋದು ನೋಡಿ. ಸೊ ಸ್ಟಿಕ್ಕರ್ಸ್ಗಳು, ಹಾಗೆ ಇದೊಂದು ಜಡೆ ಸಿಕ್ಸೋ ಬಿಲ್ಲೆ. ಸೊ ಈ ಥರ ಬಿಡಿ ಬಿಡಿ ಕ್ಲಿಪ್ಸ್ಗಳು ಬರುತ್ತಲ್ಲ, ತೋರಿಸ್ತೀನಿ. ಸೊ ಈ ಥರ ಬಿಡಿ ಬಿಡಿ ಕ್ಲಿಪ್ಸ್ ಬರುತ್ತಲ್ವ, ಸೊ ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಅಪ್ಪರ್ ಪಾರ್ಟ್ ಆಯಿತು. ಸೊ ಲೋಯರ್ ಪಾರ್ಟ್ ಇನ್ನೂ ಇದೆ. ಸೊ ಅದರಲ್ಲಿ ಒಂದಿಷ್ಟು ಕಲೆಕ್ಷನ್ಸ್ಗಳಿದೆ. ಸೊ ತೋರಿಸ್ತೀನಿ. ಸೊ ಇದಿಷ್ಟು ಇಷ್ಟೇ ನೋಡಿ. ಸೊ ದಟ್ ಇದಿಷ್ಟು ಅಪ್ಪರ್ ಪಾರ್ಟ್ ಆಯಿತು. ಇನ್ನು ಲೋಯರ್ ಪಾರ್ಟು ಸೊ ತೋರಿಸ್ತೀನಿ. ಇದರಲ್ಲಿ ಏನೂ ಇಟ್ಕೊಂಡಿಲ್ಲ ಜಾಸ್ತಿ. ವೈಪ್ಸ್ ಇಟ್ಕೊಂಡಿದ್ದೀನಿ, ಹಾಗೆ ಇದು ಮೊನ್ನೆ ತರಿಸಿದ್ದು ಹೊಸ ಕ್ಲಿಪ್ಸ್ಗಳು, ಹಾಗೆ ಒಂದಿಷ್ಟು ಸ್ಟಿಕ್ಕರ್ಗಳು. ಯಾಕಂದರೆ ಇಲ್ಲಿ ಇಟ್ಕೊಂಡ್ರೆ ನಾನು ಎಷ್ಟೇ ಲಾಕ್ ಹಾಕಲಿ ನನ್ನ ಮಗಳು ತೆಗಿಯೋದು ಹಾಕೋದು ಮಾಡ್ತಾ ಇರ್ತಾಳೆ, ಹಾಗಾಗಿ ಇಷ್ಟ ಇಟ್ಕೊಂಡಿರೋದು. ಇನ್ನೂ ಒಂದು, ಇದು ಲಾಸ್ಟ್ ಡ್ರಾ ಅಂತಲೇ ಹೇಳ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಹಾಗೆ ತುಂಬ ಚೆನ್ನಾಗಿರೋ ಕ್ಯಾಬಿನೆಟ್, ನನಗಂತೂ ತುಂಬ ಇಷ್ಟ. ಸೊ ಇದೊಂದು ನನ್ನ ಮಗಳು ಬೆಲ್ಟು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಎಲ್ಲಂದ್ರೂ ಹಾಕಿದ್ರೆ ಸಿಗಲ್ಲ, ಸೊ ಹಾಗಾಗಿ ಸೊ ಇಲ್ಲಿ ಇಟ್ಟಿದ್ದೀನಿ. ಸೊ ಇದು ಬಂದು ಫುಲ್ಲು ಅವಳದು ಕಲರ್ ಕ್ಲಿಪ್ಸ್ಗಳು ನೋಡಿ, ಈ ಥರ ಸ್ಮಾಲು. ಇದು ಅವರಪ್ಪ ಬಾಂಬೆಯಿಂದ ತಂದಿದ್ದು ಅಷ್ಟು. ಸೊ ಇನ್ನೂ ಸುಮಾರಿತ್ತು, ಎಲ್ಲೋ ಮಿಸ್ ಆಗಿದೆ. ಸೊ ಈ ಥರ ಸುಮಾರು ಕ್ಲಿಪ್ಸ್ಗಳು, ಈ ಪುಟಾಣಿದೆಲ್ಲ ಬರುತ್ತಲ್ಲ ಇಲ್ಲೆಲ್ಲ ಹಾಕೊಳ್ಳಿಕ್ಕೆ, ಸೊ ಚೆನ್ನಾಗಿ ಕಾಣುತ್ತೆ. ಸೊ ಸುಮಾರು ಜನ ಅವಳನ್ನು ರೆಡಿ ಮಾಡಿದಾಗ ಕೇಳ್ತಾರೆ. ಸೊ ಈ ಥರ ಹಾಕಲಿಕ್ಕೆ ಚೆಂದ ಕಾಣುತ್ತೆ. ಸೊ ಈಗ ದೊಡ್ಡವರು ಹಾಕ್ತಾರೆ. ಸೊ ಅದರಲ್ಲಿ ಈ ಥರ ಕ್ಲಿಪ್ಸ್ಗಳು, ಸೊ ಈ ಥರ ಪುಟಾಣಿ ಕ್ಲಿಪ್ಸ್ಗಳು, ಹಾಗೆ ಹೇರ್ ಪೆಂಡ್ಗಳು ಇಲ್ಲಿ ಶೋ ಶರ್ಟ್. ಸೊ ಇದೊಂದು ಬಾಕ್ಸು. ಸೊ ಇದೆಲ್ಲ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಸೊ ಆಲ್ರೆಡಿ ಡಮಾರ್ ಆಗಿದೆ, ಯಾಕಂದರೆ ಇದು ನನ್ನ ಮಗಳದ್ದು ಫೇವ್ರೇಟು. ಸೊ ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ. ಸೊ ಇದೊಂದು ಆಟ. ಸೊ ಇದು ಒಂದು, ಇದೆಲ್ಲ ಮೀಶೋದಲ್ಲೇ ತೊಗೊಂಡಿದ್ದು. ಇದರಲ್ಲೂ ಅಷ್ಟೇ ಅವಳದು ಕ್ಲಿಪ್ಗಳು ನೋಡಿ ಅಂತೂ ನೀವು ಶಾಕೇ ಆಗ್ತೀರ. ಸೊ ಆ ಥರ ಫ್ಯಾಷನಲ್ಲಿ ಕ್ಲಿಪ್ ಇದೆ ಅವಳ ಹತ್ರ. ಸೊ ನೋಡಿ ಈ ಥರ ಕ್ಲಿಪ್ಸ್ಗಳು. ಸೊ ಈ ಥರ ಮತ್ತು ಈ ಥರ ಇದೆಲ್ಲ ಅವ್ರ ಡ್ಯಾಡಿ ತಂದಿದ್ದು. ಸೊ ಈ ಥರ ಕ್ಲಿಪ್ಸ್ಗಳು. ಸೊ ಅವ್ರದ್ದು ಪ್ರತಿಯೊಂದು ಕ್ಲಿಪ್ಸ್ಗಳು ಹಾಕಿದಾಗ ಸೊ ಅವ್ರ ಸ್ಕೂಲಲ್ಲಿ ಸಹ ಹೇಳ್ತಾರೆ ತುಂಬ ಚೆನ್ನಾಗಿದೆ ಸೊ ಅಂತೇಳಿ. ಈ ಥರ ಕ್ಲಿಪ್ಸ್ಗಳು, ಹಾಗೆ ಇದೆಲ್ಲ ಕ್ಲಿಪ್ಗಳು, ಶರ್ಟ್. ಸೊ ಇದನ್ನೆಲ್ಲ ನಾನು ಹಾಗೆ ಸಿಂಗಲ್ ಇಡೋಕ್ಕಾಗಲ್ಲ, ಬಾಕ್ಸಲ್ಲೇ ಇಡುವಂಥದ್ದು. ಇನ್ನೂ ನೆಕ್ಸ್ಟ್ ಬಂತು ಅಂದರೆ ಒಂದೆರಡು ಸರಗಳು ಇಟ್ಟಿದ್ದೀನಿ. ಸರಗಳಂದರೆ ಇಷ್ಟಿದೆ. ಸೊ ಇದರಲ್ಲಿ ಒಂದೆರಡು ಸರ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಇದೆ. ಆ್ಯಕ್ಚುಲಿ ಅವಳದ್ದೇ ಇದೆಲ್ಲ. ಸೊ ನಾನೆಲ್ಲೂ ವೇರ್ ಮಾಡೋಕ್ಕೆ ಹೋಗಲ್ಲ. ಸೊ ಅವಳದು ಸ್ಕೂಲಲ್ಲಿ ಈವೆಂಟ್ಗಳಿರುತ್ತಲ್ಲ, ಸೊ ಅದಕ್ಕೆಲ್ಲ ಕಲೆಕ್ಟ್ ಮಾಡಿರೋವಂಥದ್ದು. ಸೊ ಇನ್ನೊಂದು ಈ ಥರ ಇದೆ. ಸೊ ಚೆನ್ನಾಗಿ ಕಾಣುತ್ತಲ್ಲ, ಸಿಲ್ವರ್ ಜ್ಯುವೆಲರಿ ಥರ. ಇದೊಂದು ಸೊಂಟದ ಪಟ್ಟಿ ಇದಾಯ್ತಾ. ಇನ್ನೊಂದು ಸರಗಳು ನೋಡಿ, ಇದೆಲ್ಲ ಸಿಂಪಲ್ ಆಗಿರೋದು. ಅವ್ರ ಸ್ಕೂಲಲ್ಲಿ ಟ್ರೆಡಿಷ್ನಲ್ ಹಾಕೋಬರೋಕ್ಕೆ ಹೇಳ್ತಾರಲ್ವ, ಸೊ ಅದಕ್ಕೋಸ್ಕರ ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದೊಂದು ಜುಮ್ಕ,
ಇದು ನೋಡೋಕೆ ಲೈಟ್ ದೊಡ್ಡದು ಕಾಣುತ್ತೆ, ತುಂಬ ಲೈಟ್ ವೇಟ್ ಇದೆ. ಇನ್ನೂ ಒಂದು ಸ್ಟೆಪ್ ಇದೆ, ಇನ್ನೊಂದು ಸ್ಟೆಪ್ಪಲ್ಲಿ ನಾನು ತೋರಿಸ್ತೀನಿ. ಇದೊಂದು ಆ್ಯಕ್ಚುಲಿ ಇದು ನಂದು, ಇದೊಂದು ಹಾಗೆ ಇದೊಂದು ಚೋಕರ್ ಇದೆ ನನಗೆ. ಮತ್ತು ಇದು ಒಂದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇಯರಿಂಗ್ಸ್ ಇದರಲ್ಲೇ ಬಿದ್ದಿದೆ. ಸೊ ನಾನು ಮೊನ್ನೆ ಇಡೀ ಇವೆಂಟಿಗೆ ಹಾಕ್ಕೊಂಡು ಹೋಗ್ಬೇಕಂತ ಹುಡುಕ್ತೆ, ಸೊ ಸಿಗಲಿಲ್ಲ. ನೋಡಿ, ಗರುಂಡ ಬೇರುಂಡ. ಸೊ ಇದು ನನ್ನ ಇನ್ನೊಂದು ಸರ ಇದೆ. ಸೊ ಇದೆಲ್ಲ ನಾನು ಅವಳದು ಭರತನಾಟ್ಯ ಇವೆಂಟಿಗೆ ಹಾಕುವಂಥದ್ದು. ಸೊ ಇದೊಂದು, ಸೊ ಇಷ್ಟು ಜ್ಯುವೆಲರಿ ಸೆಟ್ಗಳು ಅವಳದು. ಸೊ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೊಂದು ಲಾಂಗ್ ಹಾರ, ಆ್ಯಕ್ಚುಲಿ ನಂದು. ಸೊ ಎಲ್ಲೂ ಒಂದು ಸಲನೂ ಯೂಸ್ ಮಾಡಿಲ್ಲ ಅಷ್ಟೇ, ಹೇಗಿದೆ. ಆ್ಯಕ್ಚುಲಿ ಇದೆಲ್ಲ ನಾನಿಲ್ಲಿ ಮೈಸೂರಲ್ಲೇ ತೊಗೊಂಡಿರುವಂಥದ್ದು. ಆನ್ಲೈನಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಪ್ರೈಸ್ ಇದೆ, ಬಟ್ ನಾನಿದು ಅರೌಂಡ್ 1000 ರುಪೀಸ್ ಒಳಗೆ ತೊಗೊಂಡಿರುವಂಥದ್ದು ಅಂದ್ಕೊಳ್ತೀನಿ. ಸೊ ಆ ಡ್ರೆಸ್ ಮ್ಯಾಚಿಗೆ ಅದನ್ನೇ ಹಾಕ್ಕೋಬೇಕು ಅಂತ, ಬಟ್ ಇಲ್ಲ, ಮಮ್ಮಿ ಬಿಡಲ್ಲ. ಸೊ ಗೋಲ್ಡ್ ಇದೆ, ಗೋಲ್ಡೇ ಹಾಕು ಅಂತ ಹೇಳಿ ಗೋಲ್ಡೇ ಹಾಕ್ಕೊಳ್ತೀನಿ. ಸೊ ಆ ಥರ. ಸೊ ಹಾಗಾಗಿ ನನ್ನ ಮಗಳಿಗಂದರೆ ಯಾವುದಾದ್ರೂ ಈವೆಂಟ್ ಇತ್ತು ಅಥವಾ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಮಕ್ಕಳಿಗೆ ಗೋಲ್ಡ್ ಹಾಕೋದು ಅಷ್ಟು ಸೇಫ್ ಅಲ್ಲ. ಮತ್ತು ಸುಮಾರು ಜನ ಗೋಲ್ಡ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಸೊ ಖಂಡಿತ ಅದು ಮಾಡ್ತೀನಿ. ಸೊ ಅದನ್ನು ಹಾಕಿಬಿಟ್ಟು ಖಂಡಿತ ಅದು ಮಾಡ್ತೀನಿ. ಇದು ಬಂದು ಬ್ಯಾಂಗಲ್ಲು. ಸೊ ತೆಗಿಯೋಕ್ಕಂತೂ ಆಗಲ್ಲ, ಸೊ ಹಾಗೆ ತೋರಿಸ್ತೀನಿ. ಸೊ ಇದಿಷ್ಟು ನನ್ನ ಮಗಳು ಬ್ಯಾಂಗಲ್ಸು. ಇದೊಂದು ಆಲ್ರೆಡಿ ತುಂಬ ಸಾರ್ಟ್ ಮಾಡಿ ಬಿಸಾಡಿಬಿಟ್ಟೆ. ಸೊ ಇದಿಷ್ಟು ಸಾಕು. ಸೊ ಬ್ಯಾಂಗಲ್ಸು ಇದು ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಸೊ ಈ ಥರದ್ದು ನೋಡಿ, ಇದಿಷ್ಟು ನನ್ನ ಬ್ಯಾಂಗಲ್ಸು, ಇದೆಲ್ಲ ನನ್ನ ಮಗಳದ್ದು. ಸೊ ಎಲ್ಲ ಸುಮಾರು ಕಳೆದೋಗಿದೆ, ಅದರಲ್ಲಿ ಇಷ್ಟಿದೆ. ಸೊ ಇದಿಷ್ಟು ಇಲ್ಲಿ ಕೆಳಗಡೆ ಇಟ್ಬಿಡ್ತೀನಿ. ಸೊ ಅವರಿಗೆ ಡೈಲಿ 2 ಜುಟ್ಟು ಹಾಕುವಂಥದ್ದು. ಸೊ ಹಾಗಾಗಿ ಇರಲ್ಲ. ಸೊ ಇದಿಷ್ಟು ನನ್ನ ಡ್ರೆಸ್ಸಿಂಗ್ ರೂಮ್, ಏನು ಹೇಳ್ತಾರೆ, ಡ್ರೆಸ್ಸಿಂಗ್ ಟೇಬಲ್ದು ಒಂದು ಲಾಗ್ ಆಗಿರುತ್ತೆ. ಫುಲ್ಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ನಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ಥರ ವಾಲ್ಡ್ರೂಪ್ ಇಲ್ಲ. ಸೊ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ವಿಡಿಯೋ ಆಗಿರುತ್ತೆ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋಗೆ. ಥ್ಯಾಂಕ್ ಯು. ನಮಸ್ತೆ.